ಉದ್ಘಾಟನಾ ಕಾರ್ಯಕ್ರಮವನ್ನು ಇಂದು ಎಚ್ ಡಿ ಕೋಟೆ ತಾಲೂಕಿನಲ್ಲಿ ಆಯೋಜನೆ ಮಾಡಬೇಕು ಅಂತೇಳಿ ನಮ್ಮ ಮೈಸೂರು ಹಾಲು ಒಕ್ಕೂಟದ ನೂತನ ಅಧ್ಯಕ್ಷರಾದಂಥ ಹಿರೇಗೌಡರು ಹೇಳಿದರು. ಅದೇ ರೀತಿಯಲ್ಲಿ ಈ ದಿನ ನಾವು 72ನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಕಾರ್ಯಕ್ರಮವನ್ನು ಎಚ್ ಡಿ ಕೋಟೆ ತಾಲೂಕಿನಲ್ಲಿ ಈ ದಿನ ಉದ್ಘಾಟನೆ ಮಾಡೋದ್ರ ಮುಖಾಂತರ ಚಾಲನೆ ಕೊಟ್ಟಂಥ ತಾಲೂಕಿನ ವಿಧಾನಸಭಾ ಸದಸ್ಯರಾದಂಥ ಅನಿಲ್ ಚಿಕ್ಕಮಾದವರು ಬಂದು ಹೋಗಿದ್ದಾರೆ. ತಾಲೂಕಿನ ಎಲ್ಲ ಸಹಕಾರಿಗಳು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದ್ರ ಮುಖಾಂತರ ನಮ್ಮ 72ನೇ ಸಹಕಾರಿ ಸಪ್ತಾಹಕ್ಕೆ ಚಾಲನೆ ಕೊಟ್ಟಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂಥ ವಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಜೊತೆಗೆ ಏನು 1905ನೇ ಇಸ್ವಿಯಲ್ಲಿ ಕಣಿಗನಾಳ ಸಿದ್ದನಗೌಡ ಸಣ್ಣರಾಮನಗೌಡ ಪಾಟೀಲ್ ಅವರು ಪ್ರಥಮವಾಗಿ ಭಾರತ ದೇಶದಲ್ಲಿ ಸಹಕಾರ ಸಂಘವನ್ನು ಪ್ರಾರಂಭ ಮಾಡೋದ್ರ ಮುಖಾಂತರ ಇವತ್ತು ಸಹಕಾರಿ ವ್ಯವಸ್ಥೆಯನ್ನು ನಮ್ಮ ಇಡೀ ಭಾರತ ದೇಶದಲ್ಲಿ ಪ್ರಾರಂಭ ಮಾಡಿದಂಥವರು ಸಿದ್ದನಗೌಡ ಸಣ್ಣರಾಮನಗೌಡ ಪಾಟೀಲ್ ಅವರು. ಅವ್ರನ್ನ ಈ ಸಂದರ್ಭದಲ್ಲಿ ನಾವೆಲ್ಲರೂ ಸಹ ಸ್ಮರಿಸಬೇಕು. ಜೊತೆಗೆ ನಮ್ಮ ಕುರಿಯನ್ನವರು ಇಡೀ ಭಾರತ ದೇಶದಲ್ಲಿ ಕ್ಷೀರ ಕ್ರಾಂತಿಯನ್ನು ಮಾಡಿದಂಥವರು ಕುರಿಯನ್ನವರು. ಸಹಕಾರಿ ವಲಯಕ್ಕೆ ಮೊದಲ ಪ್ರಧಾನಮಂತ್ರಿಗಳಾದಂಥ ದಿವಂಗತ ಜವಾಹರ್ಲಾಲ್ ನೆಹರೂರವರು ಬಹಳ ಆದ್ಯತೆಯನ್ನು ಕೊಟ್ಟು ಸಹಕಾರಿ ಕ್ಷೇತ್ರವನ್ನು ಬೆಳೆಸಲಿಕ್ಕೆ ಪ್ರಾರಂಭವನ್ನು ಮಾಡಿದಂಥವರು ಸಿದ್ದನಗೌಡ ಸಣ್ಣರಾಮಗೌಡ ಪಾಟೀಲ್ ಅವರು. ಉತ್ತೇಜನವನ್ನು ಕೊಟ್ಟಂಥವರು ಜವಾಹರ್ಲಾಲ್ ನೆಹರೂರವರು. ಕ್ಷೀರ ಕ್ರಾಂತಿಯನ್ನು ಮಾಡಿದಂಥವರು ಕುರಿಯನ್ನವರು. ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತಕ್ಕಂಥವ್ರು ನಮ್ಮೆಲ್ಲ ಸಹಕಾರಿ ಬಂಧುಗಳು. ತಾವೆಲ್ಲ ಏನಿದ್ದೀರಿ ಅವ್ರು ಹಾಕ್ಕೊಟ್ಟಿರ್ತಕ್ಕಂಥ ಏನು ಪ್ರಾಥಮಿಕವಾಗಿ ಸಹಕಾರಿ ಕ್ಷೇತ್ರಕ್ಕೆ ಭದ್ರವಾದಂಥ ಬುನಾದಿಯನ್ನು ಹಾಕ್ಕೊಟ್ಟಿದ್ದಾರೆ ಅದನ್ನೆಲ್ಲ ಮುಂದುವರಿಸ್ತಾ ಇರ್ತಕ್ಕಂಥವ್ರು. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥವ್ರು, ಜೊತೆಗೆ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮ ಎಲ್ಲ ಸಹಕಾರಿ ಸಂಘಗಳ ಅಧ್ಯಕ್ಷರು, ನಿರ್ದೇಶಕರುಗಳು, ಕಾರ್ಯದರ್ಶಿಗಳು, ನಮ್ಮ ಎಲ್ಲ ಸಹಕಾರಿ ಇಲಾಖೆಯ ಅಧಿಕಾರಿಗಳು ಎಲ್ಲರೂ ಸೇರಿ ಒಟ್ಟಾಗಿ ನಮ್ಮ ಸಹಕಾರಿ ಇಲಾಖೆಯ ಸಹಕಾರಿ ರಂಗದ ಯಶಸ್ಸಿಗಾಗಿ ನಾವೆಲ್ಲರೂ ಸಹ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇವತ್ತೇನು ನಮ್ಮ ಇಡೀ ಭಾರತ ದೇಶ ಆರ್ಥಿಕವಾಗಿ ಸದೃಢವಾಗಿದ್ದರೆ ಅದಕ್ಕೆ ಮೂಲಭೂತವಾಗಿ ಕಾರಣೀಕರ್ತರು ನಮ್ಮ ಸಹಕಾರಿ ರಂಗದ ಎಲ್ಲ ಸದಸ್ಯರುಗಳು. ಇವತ್ತು ನಮ್ಮ ಹಾಲು ಉತ್ಪಾದಕರು ಬಹುಶಃ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಿ. ಹಾಲು ಉತ್ಪಾದಕರು ತಾವೆಲ್ಲ ಏನು ಹಾಲು ಉತ್ಪಾದನೆ ಮಾಡಿ ಇವತ್ತು ಡೈರಿಯಿಂದ ನಿಮಗೆ ಲೀಟ್ರಿಗೆ 36 ರೂಪಾಯಿ ಕೊಡ್ತಾ ಇರ್ಬೇಕೇನೋ. 36 37 1 ಲೀಟ್ರ್ ಹಾಲಿಗೆ ಕೊಡ್ತಾರೆ. ನೀವು ಹಾಕ್ತಾ ಇರೋದು ನಿಮ್ಮ ಕಣ್ಣು ಕಾಣಿಸೋದು ಒಬ್ರು 2 ಲೀಟ್ರು 3 ಲೀಟ್ರು 4 ಲೀಟ್ರು 5 ಲೀಟ್ರು. ಇನ್ನು ದೊಡ್ಡ ದೊಡ್ಡ ರೈತರು 10 ಲೀಟ್ರು 20 ಲೀಟ್ರು ಹಾಕ್ತಾ ಇರ್ತಕ್ಕಂಥ ರೈತರುಗಳು ಸಹ ನಮ್ಮಲ್ಲಿದ್ದಾರೆ. ನೀವು ಹಾಕ್ತಾ ಇರ್ತಕ್ಕಂಥ 1 ಲೀಟ್ರು ಹಾಲು ಎಷ್ಟು ಕುಟುಂಬಗಳ ಜೀವನ ಸಾಗ್ತಾ ಇದೆ ಅಂತ ಬಹುಶಃ ನೀವೆಲ್ಲ ಒಂದು ಬಾರಿ ಆಲೋಚನೆ ಮಾಡಬೇಕು. ಇವತ್ತು ನೀವು 1 ಲೀಟ್ರ್ ಹಾಲು ಹಾಕ್ತಾ ಇದ್ದೀರಿ, ನೀವು 36 ರೂಪಾಯಿ ತಗೊಳ್ತಾ ಇದ್ದೀರಿ. ಕೊಬ್ಬಿನಾಂಶ ಜಾಸ್ತಿನೂ ಬರ್ತಾ ಇದೆ. ಪ್ರೋತ್ಸಾಹಧನ 5 ರೂಪಾಯಿ ಬರ್ತಾ ಇದೆ. ಇವತ್ತು ನೀವು ಹಾಕ್ತಾ ಇರ್ತಕ್ಕಂಥ 1 ಲೀಟ್ರು ಬಹುಶಃ ಸಾವಿರಾರು ಕುಟುಂಬಗಳು ಇವತ್ತು ನಿಮ್ಮ 1 ಲೀಟ್ರ್ ಹಾಲು ಮೇಲೆ ತಮ್ಮ ಜೀವನವನ್ನು ರೂಪಿಸ್ಕೊಳ್ತಾ ಇದ್ದಾರೆ. ಉದಾಹರಣೆಗೆ ಪ್ರಾರಂಭ ಆಗ್ತಕ್ಕಂಥದ್ದು ನಿಮ್ಮದೇ ಸೊಸೈಟಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಕ್ಕಂಥ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಸಿಬ್ಬಂದಿ ವರ್ಗದವರಿಂದ ಪ್ರಾರಂಭ ಆಗ್ತಕ್ಕಂಥದ್ದು. ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಎಷ್ಟಿದಾವೋ ಗೊತ್ತಿಲ್ಲ ಟೋಟಲ್.